ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹೇಳ್ತಾ ಈ ಬ್ಲಾಗ್ ಏನಪ್ಪಾ ಅಂದ್ರೆ ಸರ್ವೈವಿಂಗ್ ರೆಸ್ಟ್ ಡೇ ಅಂತ. ಸೊ ರೆಸ್ಟ್ ಡೇ ಅಲ್ಲಿ ನಾನು ಏನೇನು ಮಾಡ್ತೀನಿ, ಏನೇನು ತಿಂದೆ ಅಂತ ಇರುತ್ತೆ. ಸ್ವಲ್ಪ ಮಜಾನೂ ಇರುತ್ತೆ. ಆ್ಯಂಡ್ ನಾನೀಗ ಎದ್ದಿದ್ದೆ ಲೇಟ್ ಆಗಿಬಿಟ್ಟಿದೆ. ಫಸ್ಟ್ ಮೀಲ್ ತಿನ್ಕೊಂಡು ಸೆಕೆಂಡ್ ಮೀಲಲ್ಲಿ ಹೋಗಿ ನೋಡಬೇಕು ಚೀಟ್ ಮಾಡೋದಾ ಇಲ್ಲ ಇಲ್ಲೇ ಕುಕ್ ಮಾಡ್ಕೊಂಡು ಹೋಗೋದಾ ಅಂತ. ಇಲ್ಲೇ ಕುಕ್ ಮಾಡೋಕ್ಕೆ ಟೈಮ್ ಇದ್ರೆ ಇಲ್ಲೇ ಕುಕ್ ಮಾಡ್ಕೊಂಡು ತಗೊಂಡೋಗ್ತೀನಿ, ಇಲ್ಲಾಂದರೆ ಅಲ್ಲೇ ಹೋಗಿ ಚೀಟ್ ಮಾಡಬೇಕು. ಇವತ್ತೊಂದಿನ ಏನಾಗಲ್ಲ. ಹಂಗೆ ಹೇಳ್ತಾ ಬನ್ನಿ ಹೋಗೋಣ. ಇದು ನನ್ನ ಫಸ್ಟ್ ಮೀಲು ತಿನ್ಕೊಂಡು ಹೊರಟೆ. ಗೊತ್ತಿರೋದು ಅಂತ ನಮಗೂ ಗೊತ್ತಿಲ್ಲ. ಇವ್ರು ನೋಡಿ, ಇವರು ನಮ್ಮ ಶಿವಾನಂದ್ ಬ್ರೋ ಅಂತ. ಒಂದು ವಾರ ಜಿಮ್ಮಿಗೆ ಹೋಗ್ಬಿಟ್ಟು ಕಾಂಪಿಟೇಷನ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ತಲ್ಗೆ ಆಗ್ತಾವ್ರಿ ಇವರು. ನೋಟಿಫಿಕೇಶನ್ ಬೇಕಂತ ಕೇಳು. ಅಯ್ಯೋ ಡಬಲ್ ಮೀನಿಂಗ್ ಸರ್. ಅಂತೂ ಚೀಟ್ ಮೀಲ್ ಆಗಿ ಹೋಯ್ತು ನೋಡ್ರಿ. ಹೋಟ್ಲಿಗೆ ಬಂದಿರಿ ಫುಡ್ಡಿನ್ಗೆ ತಿನ್ಬೇಕು ಅಂತ. ಇವ್ರು ನೋಡಿ ನಮ್ಮ ಮನೋಜ್ ಬೈ. ಮಾಡಿಟ್ರು ಪಕ್ಕ ಬಿಸ್ನೆಸ್ ಮಾಡ್ತಾರೆ ಇವರು. ₹1 ಬಿಡಲ್ಲ ಇವ್ರು. ಕರೆಕ್ಟ್ ಆಗಿ ಕಣ್ಣು ಹಿಡ್ಬಿಟ್ರು ಇವರು. ನಮ್ ಮಾಡಿದ್ರು ಶಿವಾನಂದ 7 ನೋಟಿಗೆ 6 ನೋಟ್ ಕೊಟ್ಟಿದ್ದೀನಿ. ನೋಡೋಣ ಯಾವಾಗ ಕಂಡಿಡ್ತಾರೆ ಅಂತ. ಪಾರ್ಸಲ್ ಬಂದೈತೆ. ಈಗ ಹೋಗದೆ ಗೈಸ್, ಇಲ್ಲಿ ನೀರ್ ತಗೊಳಕ್ ಬಂದ್ವಿ. ಇದೆಲ್ಲ ನೋಡಿದ್ರೆ ಟೆಂಪ್ಟ್ ಆಗ್ತೈತೆ, ಬಟ್ ಏನ್ ಮಾಡೋಣ, ಡಿಸಿಪ್ಲಿನ್ ಏನು ತಿನ್ನಲ್ಲ. ಏನರ್ಸಿ ಅಣ್ಣ? ಡಯಟ್ ಮಾಡ್ಬೇಕು, ಅದು ತಿನ್ಬೇಕು ತಾನೆ. ತಗೋ ಬರೀ ಇಂತದೆಯಾ. ಗೈಸ್, ಲೊಕೇಶನ್ ಗೆ ಬಂದ್ವಿ. ಲೊಕೇಶನ್ ಬೆಂಕಿ ಇದೆ. ಲೊಕೇಶನ್ ಶಿವ ಅವರು ಇದೇ ಲೊಕೇಶನ್ ನೋಡ್ಕೊಂಬಿಡಿ. ಯಾವನು ಇರಲ್ಲ ಇಲ್ಲಿ. ನಾವು ವ್ಯೂ ಔಟ್ ಸೈಡ್ ಇಂದ ತೋರಿಸ್ತೀನಿ ಹೆಂಗಿದೆ ಅಂತ. ಇದು ಒಂದು ಹಿಡನ್ ಸ್ಪಾಟ್. ಲೊಕೇಶನ್ ಯಾರು ಕೇಳ್ಬೇಡಿ, ನಾವ್ ಹೇಳಲ್ಲ. ಗೈಸ್ ನೋಡಿ, ಇದೇ ಸ್ಪಾಟ್ ಬಂದಿದೀವಿ. ಈಗ ಮಾಡು, ಆಗ್ತಾ ಇದೆ. ಅಲ್ಲೊಂದ್ ಕಾರು, ಇಲ್ಲೊಂದ್ ಕಾರು, ಅಲ್ಲೊಂದ್ ಬ್ಲಾಗು, ನಾನೊಂದ್ ಬ್ಲಾಗು. ಸೊ ಇಲ್ಲಿ ಈಗ ಏನ್ ಮಾಡ್ತೀವಿ ಅಂದ್ರೆ, ಹಂಗೆ ಸ್ವಲ್ಪ ಪಾರ್ಸಲ್ ತಂದಿದ್ದೆಲ್ಲ ತಿನ್ಕೊಂಡು ವೈಪ್ ಮಾಡ್ಕೊಂಡು ಸೀದಾ ಹೋಗೋದು. ಗೈಸ್, ಈಗ ಬೆಟ್ಟ ಹತ್ತುತ್ತಾ ಇದೀವಿ. ಅಲ್ಲೋಗಿ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಅಲ್ಲ ಅಣ್ಣ, ನಾವಿಲ್ಲೊಂದ್ ಏನ್ ಮಾಡಿದ್ವಿ ಹೇಳಿ ನೋಡೋಣ. ಹರ್ಷಿ ಅಣ್ಣ, ಎಲ್ಲಾರ್ಗು ಪ್ರ್ಯಾಂಕ್ ಕಾಲ್ ಮಾಡಿದ್ವಿ ಅಲ್ವಾ? ಇಲ್ಲೇ ಸ್ಟಾರ್ಟ್ ಮಾಡಿದ್ದು. ಗೈಸ್, ಇಲ್ಲಿ 2 ವರ್ಷದ ಮುಂಚೆ ಇವರೇ ಬಂದು ನೋಡಿ ಅಡ್ಗೆ ಮಾಡ್ಕೊಂಡು ತಿಂದಿರೋದು ಇನ್ನೂ ಹಂಗೆ ಐತೆ. ಗೈಸ್ ನೋಡಿ, ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದೀವಿ. ನೋಡ್ರಿ, ಯಾರೋ ಆಫ್ ರೋಡಿಂಗ್ ಮಾಡ್ತಾವನೆ. ಒಳ್ಳೆ ಕಾರ್ ತಗೊಂಡ್ ಹಳೆ ಪಜಾರೋ ಅಂತ ನನಗೂ ಗೊತ್ತಾಯಿರೋದವನು.
ಅಲ್ಲಿ ರೋಡ್ ಐತದ ಸಫಾರಿ ಟೊಯಾಟಾ ಇರ್ಬೇಕಂತ ಏ ಸಫಾರಿ ರಕ್ಷಿ ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್ ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ ಏನದು ಗ್ಯಾಂಗ್ ಫಾರ್ ರೀಸನ್ ಅಂತ ಯಾಕೆ ಗೊತ್ತಾ? ನೋಡಿ ನಾನು 17 ಇಯರ್ಸ್, ಅವರು 19. ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು. ಏನು ಒಂದು ಹೇಳಕ್ಕೂ ಒಂದು ದಿವಸ ಬಾಯಿ ಇದೆ ಅಂತ ಏನು ಬೇಕಾದ ಏನು ಬೇಡದ ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನೋಡಿ ಇವ್ರು 34, 32, 33. ನೀವು ವರ್ಷ ಅಣ್ಣ 30, ನೀವು 29, 30. ನೋಡಿ ಯಾರು ಈಕ್ವಲ್ ಏಜ್ ಅವ್ರು ಇಲ್ಲೇ ಇಲ್ಲ. ನೋಡಿ ನಿಮ್ ಮಂಚ ಬಿಸ್ಕೆಟ್ ಅಲ್ಲಿ ಅಂತ ಬರೀ ಬಿಸ್ಕೆಟ್ ಹಾಕೋದಲ್ಲೇ ಇರ್ತಾನೆ. ಈಗ ಎಕ್ಸಿಟ್ ಆಗ್ತಾ ಇದೀವಿ, ಟೈಮ್ ಆಯ್ತು, ಮನೆಗೆ ಹೋಗೋಣ ಅಂತ ಹೊರಟ್ವಿ. ನೋಡಿ ಏನು ಬಿಟ್ಟಿಲ್ಲ, ಅಲ್ಲಿ ಫುಲ್ ಕ್ಲೀನಾಗಿ ಎತ್ಕೊಂಡೆಲ್ಲ ಬಂದಿದ್ದೀವಿ. ಅಲ್ಲಿಂದ ಬಂದು ಈಗ ಇಲ್ಲೇ ರೋಡಲ್ಲಿ ಶಟಲ್ ಆಡ್ತಿದ್ದೀವಿ ಎಲ್ಲ. ಏನೋ ಸಂಡೇ ಟೈಮ್ ಪಾಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಕೆಲಸ ಇಲ್ಲ. ಗಾಯ್ಸ್ ಅಲ್ಲಿ ಆಟ ಆಡಿದೆಲ್ಲ ಆಯಿತು, ಈಗ ವಿಡಿಯೋ ಶೂಟಿಗೆ ಬಂದಿದ್ದೀವಿ. ಇವ್ರು ನೋಡಿ, ಇವರು ಬರೀ ಮೋಸ, ಆಟದಲ್ಲೂ ಮೋಸ, ಎಲ್ಲ ಮೋಸ. ರೋಡ್ ಹುಡುಕ್ರಿ ಶೂಟಿಗೆ. ಗಾಯ್ಸ್ ನೋಡಿ ಶೂಟ್ ಸ್ಟಾರ್ಟ್ ಆಗಿದೆ, ಎಲ್ಲ ವೈಟ್ ಆ್ಯಂಡ್ ವೈಟ್ ಲೈನಪ್ಪು. ಇದೊಂದು ಟೈಸರು, ಇದೊಂದು ಪೋಲೋ, ಇದೊಂದು ವರ್ಣ ಮತ್ತು ಅದೊಂದು ಸ್ವಿಫ್ಟು, ಇನ್ನೊಂದು i20 ಮತ್ತು ಇನ್ನೊಂದು Z900 ಬರ್ತಾ ಇದೆ. Z900 ಬಂತು. ಮಂದೆಲ್ಲ ಆಡ್ತಾವ್ರೆ ಅಂದ್ರೆ ಬಾ ನಾವು ಆಡೋಣ. ಸೊ ಗೈಸ್ ನೋಡಿ ಶೂಟ್ ನಡೀತಿದೆ ಬಿಹೈಂಡ್ ದ ಸೀನ್. ಓಕೆ ಫ್ರೆಂಡ್ಸ್, ಇದು ರೆಸ್ಟ್ ಡೇ ವ್ಲಾಗ್ ಆಗಿತ್ತು. ಬಾಯ್.